ವಿದ್ಯುತ್ ಕೊರತೆಯಿಂದಾಗಿ ತಂತ್ರಜ್ಞಾನ ಆಧಾರಿತ ಗೃಹ ನಿಕೃತ ವಿದ್ಯಾಭ್ಯಾಸಕ್ಕೆ ತೊಡಕಾಗಿದೆ. ಈ ಪ್ರೌಢಶಾಲೆಯನ್ನು ನೋಡಿದರೆ ದೇಶದ ಭವಿಷ್ಯದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮುವ ಕೇಂದ್ರವಾಗಿರುವ ಶಾಲೆಯಲ್ಲಿ ಮಕ್ಕಳು ಕತ್ತಲೆಯಲ್ಲಿ ಕಳೆಯುವುದಕ್ಕೆ ಸಾಕ್ಷಿಯಾಗಿದೆ. 2017-18 ಸಾಲಿನಲ್ಲಿ ಪ್ರಾರಂಭವಾದ ಸರ್ಕಾರಿ ಪ್ರೌಢಶಾಲೆ RMSA ಬೂದ್ಯಾಳ್ ಶಾಲೆಗೆ ಇದುವರೆಗೆ ನಿರಂತರ ಜ್ಯೋತಿ ಲೈಟ್ ಇಲ್ಲದೆ ಅಲ್ಲಿ ಒಂದು 20-25 ಕಂಪ್ಯೂಟರ್ಗಳು ಹೊಳೆ ಮರಳಿ ಹೋಗಿದ್ದಾವೆ. ಅದೇ ರೀತಿಯಾಗಿ ಸ್ಮಾರ್ಟ್ ಬೋರ್ಡ್ ಕುಣಿಸ್ಬೇಕಂತ ದಾನಿಗಳು ಬಂದಂಥವರು ಅವರು ಹೊಳೆಯಲ್ಲಿ ಲೈಟ್ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ಹೊಳೆ ಅವರು ಹೋಗಿದ್ದಾರೆ. ಹೌದು, ಇಂತಹದ್ದೊಂದು ದೃಶ್ಯ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಉನ್ನತೀಕರಿಸಿದ ಪ್ರೌಢಶಾಲೆಯಲ್ಲಿ ನಡೆದಿದೆ. ಸುಮಾರು 9 ಮತ್ತು 10ನೇ ತರಗತಿಯ 225 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು, ಮಕ್ಕಳ ದೈನಂದಿನ ಪಾಠ ಚಟುವಟಿಕೆಗಳಿಗೆ ಬೆಳಕು ಆಗಬೇಕಾದ ವಿದ್ಯುತ್ ಮಕ್ಕಳ ಕಲಿಕೆಗೆ ಕತ್ತಲಾಗಿದೆ. ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟ ಇಲಾಖೆಗಳಾದ ರಾಯಭಾಗ ತಾಲೂಕು ಹುಬ್ಬರವಾಡಿ ಗ್ರಾಮ ಪಂಚಾಯಿತಿ ಹಾಗೂ ರಾಯಭಾಗ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಯ ಸ್ಥಿತಿಗತಿ ಕಂಡರೂ ಕಾಣದಂತೆ ಕುರುಡರಂತೆ ವರ್ತಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಜೀವನದಲ್ಲಿ ತುಂಬ ಸಮಸ್ಯೆ ಆಗತ್ತೆ. ಈಗ ಕೆಲವು ವಿದ್ಯಾರ್ಥಿಗಳು ಮುಂದಿನ ದೇಶದ ಪ್ರಜೆಗಳು ಒಳ್ಳೆಯ ನಾಗರಿಕ ಆಗುವಂಥವ್ರು ಅವರ ಜೀವನದಲ್ಲಿ ಕತ್ತಲೆ ಆಗಬಾರ್ದು ಮುಂದಿನ ಭವಿಷ್ಯದಲ್ಲಿ. ಆದ ಕಾರಣದಿಂದ ನಾವು ಇದಕ್ಕೆ ರೈತ ಸಂಘಟನೆಯವರ ಹೆಚ್ಚಿನ ಒತ್ತು ಕೊಟ್ಟ ಮುಂದಿನ ದಿನಗಳಲ್ಲಿ ಒಂದು ವಾರದಂದ್ರೆ ಏನಾದರೂ ಒಂದು ಬೇಗನೆ ಕ್ರಮ ಕೈಗೊಂಡು ಅಲ್ಲಿ ವಿದ್ಯುತ್ ಸಂಪರ್ಕ ಮಾಡುವಂಥ ವ್ಯವಸ್ಥೆ. ಇನ್ನು ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ ವಿಜಯ್ ನಾಯಕ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ತಾಲೂಕು ಉಪ ತಹಶೀಲ್ದಾರರಾದ ಪರಮಾನಂದ ಮಂಗಸುಳಿ ಅವರಿಗೆ ಮನವಿ ನೀಡಿ ಹೆಸ್ಕಾಂ ಅಧಿಕಾರಿಗಳಿಗೆ ವಿದ್ಯುತ್ ಪೂರೈಸಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ಪೂರೈಸದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಅನಿವಾರ್ಯ ಎಂದು ಹೇಳಿದರು. ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಬೂದ್ಯಾಳ ಇವರು ಸರ್ಕಾರಿ ಪ್ರೌಢಶಾಲೆ ಬೂದ್ಯಾಳದಲ್ಲಿ ನಿರಂತರ ವಿದ್ಯುತ್ ಸರಬರಾಜು ಕುರಿತಂತೆ ಒಂದು ಮನವಿ ಸಲ್ಲಿಸಿದ್ದು, ಒಟ್ಟಾರೆ ಶಿಕ್ಷಣದ ಕುರಿತು ಕಿಂಚಿತ್ತಾದರೂ ಅಭಿಮಾನ ಸ್ವಾಭಿಮಾನ ಇದ್ದರೆ ಹಾಗೂ ನಹಿ ಜ್ಞಾನೇನ ಸದೃಶಂ ಎಂದು ಅರಿತುಕೊಂಡಿದ್ದರೆ ಈ ಪ್ರೌಢಶಾಲೆಗೆ ಸ್ಪಂದಿಸುತ್ತಾರೆ ಎಂಬುದೇ ನಮ್ಮ ವಾಹಿನಿಯ ಯಕ್ಷ ಪ್ರಶ್ನೆಯಾಗಿದೆ. ಈ ವೇಳೆ ವಿಜಯ್ ನಾಯಕ್ ಮತ್ತು ಇನ್ನಿತರ ಪದಾಧಿಕಾರಿಗಳು ಹಾಜರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ರಾಯಭಾಗ.